ಇತ್ತೀಚೆಗೆ ಅಗಲಿದ ಕನ್ನಡ ಚಿತ್ರರಂಗದ ಮೇರುನಟಿ ಸಾಹುಕಾರ್ ಜಾನಕಿ ಅವರ ಕುರಿತು ಒಂದು ನೆನಪಿನ ಯಾನ ನಿಮ್ಮ ಮುಂದೆ. ಸಾಹುಕಾರ್ ಜಾನಕಿ ಭಾರತೀಯ ಚಿತ್ರರಂಗ ಕಂಡ ಅದ್ಭುತ, ಗಂಭೀರ ಹಾಗೂ ಸಹಜ ಅಭಿನಯದ ನಟಿ. ದಕ್ಷಿಣ ಭಾರತದ ಬೆಳ್ಳಿತೆರೆಯ ಮೇಲೆ ದಶಕಗಳ ಕಾಲ ತಮ್ಮ ನಟನೆಯ ಛಾಪು ಮೂಡಿಸಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಜಾನಕಿ ಅವರಿಗೆ 1950ರಲ್ಲಿ ತೆರೆಕಂಡ ಸಾಹುಕಾರ್ ಎಂಬ ತೆಲುಗು ಸಿನಿಮಾ ಅಪಾರ ಜನಪ್ರಿಯತೆ ತಂದುಕೊಟ್ಟಿತ್ತು. ಆ ಚಿತ್ರದ ಯಶಸ್ಸು ಅವರ ಹೆಸರಿನೊಂದಿಗೆ ಸಾಹುಕಾರ್ ಎಂಬ ಉಪನಾಮವನ್ನು ಶಾಶ್ವತವಾಗಿ ಜೋಡಿಸಿತ್ತು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಒಟ್ಟು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಜಾನಕಿಯವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದರು. ಸಾಕುಮಗಳು, ಮಹಿಷಾಸುರ ಮರ್ದಿನಿ, ಗೌರಿ, ಕನ್ಯಾರತ್ನ, ನವಕೋಟಿ ನಾರಾಯಣ, ತಾಯಿಗೆ ತಕ್ಕ ಮಗ, ಶಬ್ದವೇದಿ ಮುಂತಾದ ಚಿತ್ರಗಳಲ್ಲಿ ಅವರ ಅಭಿನಯ ಪ್ರೇಕ್ಷಕರ ಮನಗೆದ್ದಿತ್ತು. ನಂತರದ ದಿನಗಳಲ್ಲಿ ತಾಯಿ, ಅಜ್ಜಿ ಹಾಗೂ ಗಂಭೀರ ಹಿರಿಯ ಪೋಷಕರ ಪಾತ್ರದಲ್ಲಿ ತಮ್ಮ ಶ್ರೇಷ್ಠ ಅಭಿನಯದ ಮೂಲಕ ಹೊಸ ತಲೆಮಾರಿನ ಪ್ರೇಕ್ಷಕರಿಗೂ ಆಪ್ತರಾದರು. ಜಾನಕಿ ಅವರಿಗೆ ಭಾರತ ಸರ್ಕಾರದಿಂದ ಕಲಾಕ್ಷೇತ್ರಕ್ಕೆ ಸಲ್ಲಿಸಿದ ಗಣನೀಯ ಸೇವೆಗಾಗಿ 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ತಮಿಳುನಾಡು ಸರ್ಕಾರ ನೀಡುವ ಅತ್ಯುನ್ನತ ಕಲಾ ಪುರಸ್ಕಾರ ಕಲೈ ಮಾಮಣಿ ಪ್ರಶಸ್ತಿ, ತೆಲುಗು ಚಿತ್ರರಂಗದಲ್ಲಿನ ಅತ್ಯುತ್ತಮ ಅಭಿನಯಕ್ಕಾಗಿ ಆಂಧ್ರಪ್ರದೇಶ ಸರ್ಕಾರದಿಂದ ನಂದಿ ಪ್ರಶಸ್ತಿ, ಜೀವಮಾನ ಸಾಧನೆಗಾಗಿ ಫಿಲಂಫೇರ್ ದಕ್ಷಿಣ ವಿಭಾಗದ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಸಂದಿವೆ.